ನಮಸ್ಕಾರ, ನಾನು ಬಸವರಾಜ್. ಗುಂಡು ತುಂಡು ಎಲ್ಲ ಬಿಟ್ಟು ಒಂದು ಗೌರವಯುತವಾಗಿ ಅಲ್ಲೇ ಬರಲಿ, ನಾನು ಬರ್ತಿದ್ದೀನಲ್ಲ. ಸರ್ಕಾರ ಕೆಟ್ಟ ಗಲಾಟೆ ಆಯ್ತು, ಯಾವನೋ ಒಬ್ಬ ಬೇಕು ಅಂತ ಕಲ್ಲು ಹೊಡಿದ್ರೆ ನಿಂತ್ಕೊಂಡು ಯಾರಿಗೂ ಏಟ್ ಬೀಳ್ತದೆ, ಗೋಲಿ ಏನೋ ಗಲಾಟೆ ಆಯ್ತದೆ. ಅವಾಗ ಇಲ್ಲೇನೋ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತು. ಡಿ ಕೆ ಶಿವಕುಮಾರ್ ಅವರು ಲಾಂಡ್ ಆರ್ಡರ್ ಸರಿಯಾಗಿ ಮೇಂಟೈನ್ ಮಾಡಕ್ ಆಗಿಲ್ಲ. ಏನ್ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಶೋ ಮಾಡಬೇಕಾಗಿಲ್ಲ. ಆಯ್ತು, ಅವ್ರ ಕಡೆ ಇರತಕ್ಕಂಥ 10 ಜನ ರೈತರಿಗೆ ಕರ್ಕೊಂಡ್ಬರ್ಲಿ. ಅದ್ಯಾವ ಶಾಸಕರು ಹೇಳ್ತಿದ್ರು, ಏನೋ ಗೋಲಿಬಾರ್ ಮಾಡ್ಸಕ್ಕೋಸ್ಕರ ಇವೆಲ್ಲ ಡ್ರಾಮಾ ಅಂತ. ಗೋಲಿಬಾರ್ ಮಾಡ್ಸಾರ ಅವರು, ನನ್ನ ಕೈಲಿ ಇದೆಯಾ ಗೋಲಿಬಾರ್ ಮಾಡ್ಸೋದು? ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಬದ್ಧತೆಯ ಎದುರಲ್ಲಿ ರೈತಾಪಿ ವರ್ಗದ ಪರವಾಗಿ ಯಾವ ನಾಯಕ ಇದ್ದಾನೆ? ಒಕ್ಕಲುತನ ಮಾಡುವಂತಹ ಮಕ್ಕಳ ಪರವಾಗಿ ಅವರಿಗೆ ಧ್ವನಿಯಾಗಿ ಯಾರು ನಿಂತಿದ್ದಾರೆ? ಯಾರು ಅಸಲಿ ಅನ್ನದಾತರ ಅಸಲಿ ನಾಯಕ ಅನ್ನೋದು ಇದೀಗ ಬಟ ಬಯಲಾಗಿದೆ. ನೋಡಿ, ಬಿಡದಿಯ ಟೌನ್ಶಿಪ್ ಪ್ರಕರಣ ಒಂದು ಹಂತಕ್ಕೆ ಬಂದು ನಿಂತಿದೆ. ಬಹುಪಾಲು DK ಶಿವಕುಮಾರ್ ಅವರು ಆ ಯೋಜನೆಯನ್ನ ಕೈ ಬಿಡಲೇಬೇಕು. ಬಿಡದೆ ಹೋದರೆ ಹಳೆ ಮೈಸೂರು ಭಾಗದ ಬಹುಪಾಲು ರೈತಾಪಿ ವರ್ಗದ ಆಕ್ರೋಶಕ್ಕೆ, ಯಾಕಂದ್ರೆ ಕೇವಲ ಬಿಡದಿಯ ಪ್ರಕರಣ ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಇಂಥದ್ದೇ ಆಕ್ರೋಶ, ರೈತರ ಸುದೀರ್ಘಾವಧಿಯ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಆದರೆ ಇಲ್ಲಿ ಕುಮಾರಸ್ವಾಮಿ ಅವರು ನೋಡಿದಂತೆ 27ನೇ ತಾರೀಕು ನಿಂತಿದ್ರು, ಬೈರಮಂಗಲದಲ್ಲಿ ಇರ್ತೀನಿ ಬನ್ನಿ ಅಂತ ಪಂಥಾಹ್ವಾನವನ್ನು ಕೊಟ್ಟಿದ್ರು. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೋಗಲೇ ಇಲ್ಲ. ವಿಡಿಯೋದ ಆರಂಭಕ್ಕೂ ಮುನ್ನ 2 ಪ್ರಮುಖ ವಿಚಾರಗಳನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮತ್ತು ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಮಾತಾಡ್ತಾ ಹೇಳ್ತಾರೆ, ಯಾಕೆ ಅವರದ್ದೇ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಹೋಗ್ಲಿಲ್ಲ, ಅಲ್ಲಿ ಗಲಾಟೆ ಆಗತ್ತೆ, ಗದ್ದಲ ಆಗತ್ತೆ, ಗೋಲಿಬಾರ್ನಂತಹದ್ದೇನಾದ್ರೂ ಆಗಿಬಿಡಬಹುದು ಅನ್ನೋ ಭಯಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಿಲ್ಲ ಅನ್ನೋದಾದ್ರೆ, ಜನ ಆಡಳಿತ ವಿರೋಧಿ ಅಲೆಯನ್ನ ಹಾಲಿ ಸರ್ಕಾರ DK ಶಿವಕುಮಾರ್ ಅವರ ಸರ್ಕಾರ ಎದುರಿಸ್ತಿದೆ ಅನ್ನೋದು ಸ್ಪಷ್ಟ ಆಗತ್ತೆ. ಎರಡನೇದು, ರೈತರ ಪರವಾಗಿನೇ ಸರ್ಕಾರಗಳು ಧ್ವನಿ ಎತ್ತುತ್ತಿಲ್ಲ ಅಥವಾ ಅವರ ಪರವಾಗಿ ಕಾರ್ಯಕ್ರಮ ಮಾಡದೆ ಅವರ ಭೂಮಿಯನ್ನು ಕಿತ್ತುಕೊಳ್ಳುವಂತಹ ದುಸ್ಸಾಹಸಕ್ಕೆ ಕೈ ಹಾಕ್ತಿದೆ ಅನ್ನುವಂತಹ ಅಪವಾದ ಏನಿದೆ ಅದು ನಿಜ ಆಗಬಹುದು. ಮೂರನೆಯದ್ದು, ಒಕ್ಕಲುತನ ಮಾಡುವಂತಹ ಆ ಭೂತಾಯಿಯ ಮಕ್ಕಳ ಪಾಲಿಗೆ ಯಾರು ಶಾಪವಾಗಿದ್ದಾರೆ, ಯಾರು ವರವಾಗಿದ್ದಾರೆ ಅನ್ನೋದು ಈಗ ಕಣ್ಮುಂದೆ ಬಂದು ನಿಂತಿರುವಂತಹ ವಿಚಾರ. ಈ ಹಿಂದೆ ರಸಗೊಬ್ಬರಕ್ಕೋಸ್ಕರ ಗೋಲಿಬಾರ್ ಆಯ್ತು, ಮಗದೊಂದಕ್ಕೆ ರೈತರು ಯಾವಾಗೆಲ್ಲ ದಂಗೆ ಎದ್ದಿದ್ದಾರೆ ಆವಾಗೆಲ್ಲ ಸರ್ಕಾರಗಳು ಉರುಳಿವೆ. ಈ ಹಿಂದೆ ಕೂಡ ಗುಂಡೂರಾವ್ ಅವರ ಸರ್ಕಾರ ಇರಬಹುದು, ಅನಂತರದಲ್ಲಿ ಬಂದಂತಹ ಯಾರೆಲ್ಲ ರೈತ ವಿರೋಧಿ ಯೋಜನೆಗಳು ಅಥವಾ ನೀತಿ ನಿರ್ಧಾರಗಳನ್ನು ತೆಗೆದುಕೊಂಡೋಕೆ ಹೋಗಿ ಬಹುದೊಡ್ಡ ರಾಜಕೀಯ ಹಿನ್ನಡೆಯನ್ನ ಅನುಭವಿಸಿದ್ರು, ಆ ಎಲ್ಲ ನಾಯಕರಿಗೂ ಅದು ಗೊತ್ತಿದೆ. ಇಲ್ಲಿ ಗುಂಡು ತುಂಡು ಕೊಟ್ಟು ಯಾರನ್ನೋ ಇಟ್ಕೊಂಡಿದ್ದಾರೆ ಎನ್ನುವಂತಹ ಕುಮಾರಸ್ವಾಮಿ ಅವರ ಅಪವಾದ ಮತ್ತು ಆರೋಪ, ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಿರುವಂತಹ ಮಾತು, ಯಾರೋ ಕಲ್ಲು ಹೊಡೆದ ಬೇಕು ಅಂತಲೇ ಏನ್ ಮಾಡೋದು, ಕಲ್ಲು ಹೊಡೆಯುತ್ತಾರೆ ಎನ್ನಬಹುದಾದ ನಿರೀಕ್ಷೆ ಒಬ್ಬ ನಾಯಕನಿಗೆ, ಶಾಸಕನಿಗೆ, ಆ ಭಾಗದ ಕಾಂಗ್ರೆಸ್ ಶಾಸಕನಿಗೆ ಇದೆ ಅನ್ನೋದಾದ್ರೆ, ಪ್ಲಾನ್ ಇತ್ತ, ಈ ತರದ ಆಗತ್ತೆ ಅನ್ನೋ ಭಯ ಇದೆಯಾ? ಹಾಗಿದ್ರೆ ಆಕ್ರೋಶ ಅನ್ನೋದು ಇದ್ದೇ ಇದೆ. ಹಾಗಿದ್ರೆ ಆ ಫಲವತ್ತಾದ ಭೂಮಿಯನ್ನ ರೈತರಿಂದ ಯಾಕೆ ಕಿತ್ಕೋಬೇಕು? ಕೇಳಬಹುದಾದಂತಹ ಪ್ರಶ್ನೆ. ಇನ್ನು ಬಹುಪಾಲು ಈ ಯೋಜನೆಯನ್ನ DK ಶಿವಕುಮಾರ್ ಅವರು ಕೈ ಬಿಡಲೇಬೇಕು, ರೈತರ ಎದುರಲ್ಲಿ, ರೈತ ಪರ ನಾಯಕರ ಎದುರಲ್ಲಿ ಮಂಡಿ ಯೂರ್ಲೇಬೇಕು. ಇಲ್ಲ, ನಾನು ಏನಾದ್ರೂ ಮಾಡಿ ಕೊಳ್ಪಟ್ಟಿ ಹಿಡ್ಕೋಬಹುದು, ಕಲ್ಲಲ್ಲಿ ಹೊಡಿಬಹುದು, ಆದ್ರೆ ನಾನು ಅವರಿಗೋಸ್ಕರ ಈ ಯೋಜನೆಯನ್ನ ಜಾರಿ ತಂದೆ ತರ್ತೀನಿ ಎನ್ನುವಂತಹ DK ಶಿವಕುಮಾರ್ ಅವರ ಹಠಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಳ್ಳೋದಿಲ್ಲ. KPCC ಅಧ್ಯಕ್ಷರೇ ಹೇಳ್ತಿದ್ದಾರೆ, ಆ ಯೋಜನೆಯನ್ನು ಕೈ ಬಿಡ್ತೀವಿ, ರೈತರು ಬೇಡ ಅಂದ್ರೆ. ಅದರರ್ಥ ಮುಖ್ಯಮಂತ್ರಿಯಾಗಿ ಅವರ ಮೊಟ್ಟ ಮೊದಲ ಕನಸಿನ ಕೂಸೆ ವಿಫಲವಾಯಿತು ಅನ್ನೋದಾದ್ರೆ, ಮುಖ್ಯಮಂತ್ರಿಯಾಗಿ ಇವರು ಇನ್ನೆಂತಹ ಯಶಸ್ವಿ ಆಡಳಿತವನ್ನ ಕೊಡಬಹುದು? ಯಾವತ್ತೂ ಒಬ್ಬ ರೈತ ಕಷ್ಟಪಟ್ಟು ಒಂದು ಆಪಲ್ ಅನ್ನ
ಬೆಳೆದ ನಿಸ್ವಾರ್ಥತೆಯಿಂದ ಅದು ಯಾರಾದರೂ ಕೊಂಡ್ಕೊಂಡು ತಿನ್ನಲಿ, ಒಂದು ಹಸಿವು ಅನ್ನುವಂತಹ ದೇನೇಸಿ ಸ್ಥಿತಿಯಲ್ಲಿರುವಂಥವರು ದೇವರು ಅಂತ ನಂಬ್ಕೊಂಡು ಪದಾರ್ಥವನ್ನು ಆಹಾರವನ್ನು ತಿನ್ನುವಂತಹ ಜನ ಏನಿದ್ದಾರೆ ಅಂಥವರ ಎದುರಲ್ಲಿ ಆಪಲ್ ಕಚ್ಚಿ ಎಂಜಲ್ ಮಾಡಿ ಎಸೆಯುವಂತಹ ಒಂದು ನಾಯಕತ್ವವನ್ನು ಪ್ರದರ್ಶನ ಮಾಡಿದ ಮೇಲೂ ಕೂಡ ಬಿಡದಿಯ ರೈತರು ಯಾಕೆ ಬಿಡ್ತಾರೆ? ಆದರೆ ಗೋಲಿಬಾರ್ ಆಗಬಹುದು ಅನ್ನೋ ನಿರೀಕ್ಷೆಯನ್ನ ಹಾಲಿ ಸರ್ಕಾರದ ನಾಯಕರೇ ಮಾತಾಡ್ತಿದ್ದಾರೆ ಅನ್ನೋದಾದ್ರೆ ಈ ಯೋಜನೆ ರೈತರ ಪರವಾಗಿಲ್ಲ, ಪಕ್ಕ ಆಗುತ್ತೆ. ಆದರೆ ಕುಮಾರಸ್ವಾಮಿ ಅವರು ಅತ್ಯಂತ ಗಟ್ಟಿಯಾಗಿ ದೃಢವಾಗಿ ಇವತ್ತು ಬಿಡದಿ ಟೌನ್ಶಿಪ್ ಏನ್ ಒಂದು ಜಾರಿಯಾಗುವಂತಹ ಅಥವಾ ಭೂಸ್ವಾಧೀನ ಪ್ರಕ್ರಿಯೆಯ ಸಂದರ್ಭದಲ್ಲಿ ರೈತರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದು ಜಾತ್ಯತೀತ ಜನತಾದಳ. ಅವರು ಕುಮಾರಸ್ವಾಮಿ ಅವರು ನೂರಾರು ಆರೋಪಗಳನ್ನು ಬೇರೆಯವ್ರ ಮೇಲೆ ಮತ್ತೊಬ್ಬರ ಮೇಲೆ ಮಾಡ್ತಾರೆ. ಅವ್ರ ಮೇಲೂ ಕೂಡ ಕುಮಾರಸ್ವಾಮಿ ಅವ್ರ ಮೇಲೂ ಕೂಡ ಪ್ರದೀಪ್ ಈಶ್ವರ್ ಅಂತಹ ಜನಪ್ರಿಯ ವಾಗ್ಮಿ ಕೂಡ ಮಾಡ್ತಿದ್ದಾರೆ. ಅವರದ್ದೇ ಕ್ಷೇತ್ರದಲ್ಲಿ ಅವರೆಷ್ಟೆಲ್ಲ ಆರೋಪಗಳನ್ನು ಹೊತ್ತಿದ್ದಾರೆ ಅಂತ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನೋಡಿದ್ರು ಗೊತ್ತಾಗುತ್ತೆ. ಅದು ಸೆಕೆಂಡ್ರಿ. ಅರೆ ಇಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಪ್ಲಾನ್ ಅನ್ನ ಬಿಡೋದು ಬಹುಪಾಲು ಪಕ್ಕ. ಈ ಮೂಲಕ ತಮ್ಮ ಮೊದಲ ಕನಸಿನ ಯೋಜನೆ ನುಚ್ಚು ನೂರ ಆಗುತ್ತೆ. ಯಾಕಾಗ್ತಿದೆ? ಅವರದ್ದೇ ಶಾಸಕರ ಹೇಳಿಕೆಗಳನ್ನು ನೋಡಿದ್ರೆ ಅದು ಪಕ್ಕ ಇದು ರೈತ ವಿರೋಧಿ ಯೋಜನೆ ಅಂತ. ಇದೆಲ್ಲ ನೋಡಿದ ಮೇಲೂ ಮತ್ತೆ ಅನ್ಸೋದು ಬಹುಪಾಲು ಬಿಜೆಪಿಯ ನಾಯಕರಿಗೆ ಅಥವಾ JDS ನ ನಾಯಕರಿಗೆ ಮುಖ್ಯಮಂತ್ರಿ ಬದಲಾಗೋದಕ್ಕಿಂತ ಅವರೇ ಇದ್ದಿದ್ರೆ ಬೆಟರ್ ಇರ್ತಿತ್ತೇನೋ ಅನ್ನೋದು ಈಗ ಮತ್ತೊಮ್ಮೆ ಮಾರ್ದನಿಸ್ತಿದೆ. ಈ ಮೂಲಕ ಒಂದು ಸ್ಪಷ್ಟವಾದ ಸಂದೇಶ, ಒಕ್ಕಲಿಗ ಸಮಾಜದ ಏಕಮೇವ ದ್ವಿತೀಯ ನಾಯಕ ಅಥವಾ ಒಕ್ಕಲತನ ಮಾಡುವಂತಹ ಆ ಭೂತಾಯಿಯ ಮಕ್ಕಳ ಏಕಮೇವ ದ್ವಿತೀಯ ನಾಯಕ ಇಂದಿಗೂ ಎಂದೆಂದಿಗೂ ಅದು ದೇವೇಗೌಡರೇ ಆಗಿರ್ತಾರೆ ಅನ್ನೋದು ಕೂಡ ಇಲ್ಲಿ ಸುಸ್ಪಷ್ಟ. ಹಾಗಿದ್ರೆ DK ಶಿವಕುಮಾರ್ ಅವರು ಬಿಡದಿಯ ಪ್ರಕರಣವನ್ನ, ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ಜಾರಿಗೊಳಿಸುವ ಕಾರಣಕ್ಕೆ ಹಠಕ್ಕೆ ಬಿದ್ದು ಆರಂಭದಲ್ಲೇ ಬಹುದೊಡ್ಡ ವೈಫಲ್ಯವನ್ನ, ಹಿನ್ನಡೆಯನ್ನ ಅನುಭವಿಸಿದ್ರ ಮುಂದಿನ ದಿನಮಾನಗಳಲ್ಲಾದ್ರೂ ಆಪಲ್ ಕಚ್ಚಿ ಎಂಜಲ್ ಆಪಲ್ ಎಸೆಯುವಂತಹ ನಡೆಯನ್ನ ನುಡಿಯನ್ನ ಪ್ರದರ್ಶಿಸದೆ ಜನಾನುರಾಗಿಯಾಗಿ ಅಥವಾ ಜನಸ್ನೇಹಿಯಾಗಿ ರೈತ ಸ್ನೇಹಿಯಾಗಿ ರಾಜ್ಯಭಾರ ಮಾಡಬಹುದಾ? ಇಂತಹ ನಾಯಕತ್ವದ ಸರ್ಕಾರ ಮುಂದುವರಿಯುತ್ತಾ? ಮತ್ತೊಂದು ಸುತ್ತಿಗೆ ಆಯ್ಕೆಯಾಗಿ ಬರುತ್ತಾ? ಇದೇ ರೀತಿ 140 160 ಗೆದ್ದು ಕಮೆಂಟ್ ಮಾಡಿ.